ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಅಂತ. ನೋಡ್ರಿ, ನಾನು ನಮ್ಮ ರಚು ಇವತ್ತಿನ ಲಾಗ ಸ್ಟಾರ್ಟ್ ಮಾಡತ್ತೀವಿ. ಹಾಯ್ ಮಾಡು ರಚು, ಎಲ್ಲರಿಗೂ ರಚು ಹಾಯ್ ಮಾಡು. ಆಕೆಗೆ ಒಂದು ಸ್ವಲ್ಪ ಆರಾಮಿಲ್ಲಲ್ರಿ, ಅದಕ್ಕಲ್ಲೇ ಆಕೆ ಮೌನ ವ್ರತ ಇದು ಮಾಡತ್ತಾಳ್ರಿ. ಯಾಕಂದ್ರೆ ಮಾತಾಡಲ್ರಿ ಜಾಸ್ತಿ. ಅದಕ್ಕೆ ನಿನ್ನೆ ಒಂದು ಸ್ವಲ್ಪ ಜಾಸ್ತಿನೇ ಉರಿ ಬಂದಿವಲ್ರಿ. ಅದಕ್ಕಲಾಗ ಆಕೆ ಅವ್ರ ಪಪ್ಪ ಮತ್ತು ಹೋಗಿ ಅಲ್ಲಿ ದೇವ್ರ ಬರೀ ಅಲ್ಲಿ ನಾವು ದೇವ್ರ ಕೇಳಾರತ್ತೆ ಹೋಗಿದ್ದೇವೆ. ಅಲ್ಲಿ ಹೋಗ್ಯಾರಿ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೆವು. ಒಂದು ಸ್ವಲ್ಪ ಕಮ್ಮಿ ಆಗ್ಯದ್ರಿ. ಉರಿ ನೆಗಡಿ ಅದ ರೀ, ಬರೀ ಕೆಮ್ಮು ಜಾಸ್ತಿ ಇಲ್ಲ, ಆಮೇಲೆ ಉರಿನೂ ಇಲ್ಲ. ಇವಾಗ ನೆಗಡಿ ಅದ ರೀ. ಮತ್ತು ಅದನ್ನು ದವಾ ಹಾಕಿದೆ ಅಂದ್ರೆ ಎಲ್ಲ ಕಮ್ಮಿ ಆಗ್ತದೆ ರೀ. ಮತ್ತು ಅದನ್ನು ಇವಾಗ ನೋಡ್ರಿ, ಆಕಿನೂ ಜಳಕ ಮಾಡ್ಯಾಳ. ದೇವ್ರಿಗೆ ಕಾಲು ಬಿದ್ದಳು. ಆಕಿಗೆ ಭಂಡಾರ ಹಚ್ಚೀನಿ. ನಾವು ಜಳಕ ಮಾಡಿ ದೇವ್ರಿಗೆ ಕಾಲು ಬಿದ್ದು ಪೂಜೆ ಮಾಡಿ ಎಲ್ಲ ಇದು ಮಾಡಿದ್ದೇವ್ರಿ. ಆಮೇಲೆ ನಂದು ಇಲ್ಲಿ ಕೆಲಸ ಎಲ್ಲ ಆಗೈತೆ ನೋಡ್ರಿ. ಆಮೇಲೆ ಎಲ್ಲ ಎದ್ಗಾಗಿರಿ, ಏನೇನು ಕೆಲಸ ಆಗ್ತದಲ್ರಿ, ಭಾಂಡೆ ಕಸ ಎಲ್ಲ ಮಾಡೀವಿ. ಆಮೇಲೆ ಅಡುಗೆನೂ ಎಲ್ಲ ಆಗೈತ್ರಿ. ಇವತ್ತು ಯಾಕೆ ಜಲ್ದಿ ಮಾಡಿನಪ್ಪ ಅಡುಗೆ ಅಂದ್ರೆ ನೋಡ್ರಿ, ನಮ್ಮ ರೊಚ್ಚ ನೋಡತ್ತಾಳ ನನಗೆ. ಇವತ್ತು ಯಾಕೆ ಜಲ್ದಿ ಮಾಡಿನಪ್ಪ ಅಡುಗೆ ಅಂದ್ರೆ, ನಾನು ನೀನು ಅಂತೇಳ್ರಿ ಅನ್ನಕ್ಕೆ ಇಟ್ಟಿದ್ರಿ. ಬ್ಯಾಳೆ ಸಾರ ಅನ್ನ ಮಾಡತ್ತಿದ್ದ, ಸಪ್ಪನ ಬ್ಯಾಳೆ ಅನ್ನ ಮಾಡತ್ತಿದ್ರಿ. ಯಾಕಂದ್ರೆ ಇದು ಬ್ಯಾಳೆ ಸಾರು ಆಗಿತ್ತು ರೀ. ಆಮೇಲೆ ಅನ್ನಕ್ಕೆ ಇಡೋತ್ತಿಗೆ ಇದು ಆಗಿತ್ತು ರೀ, ಗ್ಯಾಸ್ ಆಗಿಬಿಡ್ತು. ಅದಕ್ಕಲಾಗೆ ನಾನು ಗ್ಯಾಸ್ ಆಗೋಣ ಕುಕ್ಕರ್ ಒಯ್ದು ಒಲೆ ಮೇಲೆ ಇಟ್ಟು ಅನ್ನ ಮಾಡ್ಕೊಂಡ್ರಿ. ಇವತ್ತು ಒಂದು ಸ್ವಲ್ಪ ಹೇಳೋದು ಲೇಟ್ ಆಗೈತಿ. ಅದಕ್ಕಲಾಗ ಒಲೆ ಮೇಲೆ ಮಾಡೋದ್ರಾಗೆಲ್ಲ ಲೇಟ್ ಆಗ್ತದೆ ಅಂತೇಳಿ ನನಗೆ ಯಾವುದು ಅಡುಗೆದು ರೆಸಿಪಿ, ಇವತ್ತು ಅಡುಗೆದು ವಿಡಿಯೋ ಯಾವುದೂ ಹಾಕೋದಾಗಲಿಲ್ಲ ರೀ. ಅದಕ್ಕಲಾಗೆ ನಾನು ಆಮೇಲೆ ಹಾಕ್ಬೇಕಂತೇಳಿ, ಆಮೇಲೆ ಏನ್ರಿ ನಾವು ಉಳ್ಳಾಗ ಮಾಡ್ಕೋಬೇಕಂತೇಳಿ ಅವ್ರ ಪಪ್ಪಾಗ ಫಸ್ಟ್ ನಾನು ಇದು ಮಾಡಿದ್ರಿ, ಅವರಿಗೆ ರೊಟ್ಟಿ ಒಣಗಿ ಎಲ್ಲ ಮಾಡಿ ಕೊಟ್ಟೀನಿ. ನಾನು ಒಂದು ಸ್ವಲ್ಪ ಏನ್ರಿ ನಾಷ್ಟ ಮಾಡ್ಕೋಬೇಕಂತೇಳಿ ಫಸ್ಟ್ ನಾನು ಚಹಾ ಕುಡಿತೀನಿ ರೀ. ಆಮೇಲೆ ಒಂದು ಜರ ನಾಷ್ಟ ಮಾಡ್ಕೋತೀವಿ. ಬರ್ರಿ ಫಸ್ಟ್ ಎಲ್ಲರೂ ಚಹಾ ಕುಡಿಯೋಣಂತ. ಆಮೇಲೆ ನಾಷ್ಟ ಮಾಡ್ತೀನಿ ರೀ. ನಾನು ಇಲ್ಲಿ ಕೂತಾರ್ರಿ, ಅವರು ರಾಧಿಕಾ ರಾಯಣ ಅಂತ ಎಲ್ಲರೂ ಇಲ್ಲಿ ನೋಡ್ರಿ, ಅವರು ಕೂತಾರ ನೋಡ್ರಿ ಚಹಾ ಕುಡಿಯೋಕಂತೇಳಿ. ಒಲೆ ಮೇಲೆ ಕೂತಾರೆ ಅವರು. ಒಲೆ ಮೇಲೆ ಇವಾಗ ಚಹಾ ಮಾಡ್ಬೇಕ್ರಿ. ನಾನು ನೋಡ್ರಿ ಇಲ್ಲಿ ನಮ್ಮ ರಚ್ಚು ಇಲ್ಲೇ ಕೂತಾಳ. ನಾವು ಚಹಾ ಕಿಟ್ಟೀವಿ. ಇವಾಗ ಚಹಾ ಮಾಡಿ ಚಹಾ ಕುಡಿಬೇಕ್ರಿ. ಇನ್ನೂ ಚಹಾ ಕುಡ್ದಿಲ್ಲ. ಚಹಾ ಕಿಟ್ಟಿನ್ರಿ ಇವಾಗ ಒಲೆ ಮೇಲೆ. ಜಸ್ಟ್ ಅಳ್ಳತಾವ ನೋಡ್ರಿ ಈಕಿನು ಚಹಾ ಕುಡಿಯೋ ಪಾವು ತಿನ್ನೋಕಾಲಾಗ. ಬೆಲ್ಲದ ಚಹಾ ಮಾಡ್ತೀನಿ ರೀ. ಇವತ್ತು ಸಕ್ರೆ ಖಾಲಿ ಆಗೈತಿ, ಅದಕ್ಕಲಾಗೆ ಬೆಲ್ಲದ ಚಹಾ ಮಾಡ್ಬೇಕನ್ನತ್ತೀನಿ ರೀ. ಬರ್ರಿ, ಬೆಲ್ಲದ ಚಹಾ ಅಂತೂ ಬೆಸ್ಟ್ ಚಂದ ಇರ್ತದೆ ರೀ. ಸಕ್ರೆ ಚಹಾಕಿಂತ ಹೀಟ್ ಆಗಲ್ರಿ, ಏನೂ ಆಗಲ್ಲ. ಬೆಲ್ಲದ ಚಹಾ ಅಂತೂ ಮಸ್ತ್ ಇರ್ತದೆ ರೀ. ಆಮೇಲೆ ಗಟ್ಟಿನೂ ಆಗ್ತದ್ರಿ. ಸಕ್ರೆಕಿಂತ ಬೆಲ್ಲದ ಚಹಾನೇ ಚಂದ ನೋಡ್ರಿ. ನಾನು ಇನ್ನೂ ನೀರಿಟ್ಟೀನಿ, ಚಹಾ ಕಿಟ್ಟೀನಿ ರೀ ಇವಾಗ ಬೋಗನ್ಯಾಗ. ಎಲ್ಲ ಆದ್ಬಳಿಕ ಚಹಾ ಕುಡಿದು ಮಾಡಿ ಒಂದು ಸ್ವಲ್ಪ ನಾಷ್ಟ ಏನರ ಮಾಡ್ಕೋತೇವೆ ರೀ. ಬೆಳಗ್ಗೆಗೆ ಇವತ್ತು ನಾಷ್ಟಕ್ಕೆ ಏನರ ಮಾಡ್ಬೇಕನ್ನತ್ತೀನಿ ರೀ. ಅದಕ್ಕೆ ಏನರ ಮಾಡ್ಕೊಂಡು ತಿಂದು ಮಾಡಿ ಆಮೇಲೆ ಮುಂದಿನ ಕೆಲಸ ಎಲ್ಲ ಮಾಡ್ಕೋತೀನಿ ರೀ. ಬರ್ರಿ ಎಲ್ಲರೂ ಫಸ್ಟ್ ಬೆಲ್ಲದ ಚಹಾ ಕುಡಿಯೋಣಂತ. ಇವಾಗ ನಾನು ಸುಸ್ಲ ಮಾಡ್ಬೇಕಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಇಲ್ಲಿ ನೋಡ್ರಿ, ಅವಲಕ್ಕಿನೂ ನೆನೆಗೆ ಇಟ್ಕೊಂಡಿನಿ. ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ, ಟಮಾಟಿ, ಹಸಿಮೆಣಸಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ. ರಚ್ಚು ಬಾಯ್ ಚಮಚ ಕೊಡ್ಬಾ, ರಚ್ಚು ಚಮಚ ಕೊಡ್ಬಾ. ಈಗ ಹಾಕೊಂಡು ನಾನು ಎಣ್ಣೆಗೆ ಫ್ರೈ ಮಾಡ್ಕೊಳಕತ್ತೀನಿ ನೋಡ್ರಿ. ಆಮೇಲೆ ಇದಕ್ಕೆ ಕರಿಪತ್ತ, ಜೀರಿಗೆ ಸಾಸಿವೆ ಇದ್ರಿ. ಯಾಕಂದ್ರೆ ಕರಿಪತ್ತ ಅಲ್ಲಿ ಹಿಂದೆ ಥರ ಲೇಟ್ ಆಗ್ತದೆ ಅಂತ ತಂದಿಲ್ಲ. ಇವಾಗ ಇದಕ್ಕೆ ಟಮಾಟೆ ಹಾಕೋತೀನಿ ನೋಡ್ರಿ. ಒಂದು ಸ್ವಲ್ಪ ಎಣ್ಣೆ ಮೆತ್ತಗಲ್ಲ. ಜೀರಿಗೆ ಸಾಸಿವೆ ಥರತನ ನಮ್ಮ ರಾಯಣ್ದು ದಮ್ ಹಿಡಿದೀನಿ ರೀ. ಅದಕ್ಕೆ ನಾನು ಪಡ್ಪನೆ ಮಾಡ್ಕೊಡತ್ತೀನಿ ರೀ ಅವರಿಗೆ. ನೋಡ್ರಿ, ಒಂದು ಸ್ವಲ್ಪ ನೆನೆ ಇಟ್ಕೊಂಡು ಹಾಗೆ ತೆಗಿಬೇಕು ಜಲ್ದಿ. ತೆಗ್ರಿ ಅಂದ್ರೆ ಯಾವ ರೀತಿ ಊರಾಗ್ತದೆ ನೋಡ್ರಿ. ಇಲ್ಲಿ ನೋಡ್ರಿ ಯಾವ ರೀತಿ ಹೇಗೆ ಅಂತೇಳಿ. ಇವಾಗ ಇದಕ್ಕೆ ಅರಿಶಿಣ, ಉಪ್ಪು ಹಾಕೋತೀನಿ ರೀ. ಪಾನದಾಗ ಎಣ್ಣೆ ಕುದಿಯಾಗತ್ತದಲ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀನಿ ನೋಡ್ರಿ. ರಚ್ಚು ನಾವು ರಚ್ಚು ಸುಮ್ಮನೆ ಕುಂದ್ರೆ ಕೈ ದಂತಿ ಮಾಡೋಕ್ಕೆ ಬರ್ತಾವೆ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕೋತೀನಿ ರೀ ಇದಕ್ಕೆ. ಸೊ ಒಲೆ ಮೇಲೆ ಮಾಡ್ತೀನಿ, ಅದಕ್ಕೆ ತಡ ಆಗ್ತದೆ ರೀ. ಯಾಕಂದ್ರೆ ಗ್ಯಾಸಿನ ಮೇಲೆ ಮಾಡಿದ್ದೇನೆ ರೀ, ಸುಧಾರಿಸಲ್ರಿ ಜಲ್ದಿ. ಒಲೆ ಯಾರಾದ್ರು ಇದು ಆಗೋದು ಮಾಡ್ತದ. ಇಲ್ವಾ ಮಮ್ಮಿ, ಇಲ್ಲಿ ಕೂಡಿದಿ ಕೂಡು. ನಮ್ಮ ರಚ್ಚು ಇವತ್ತು ಆರಾಮಾಗ್ಯದ. ಹ್ಯಾಂಗೆ ತಿರ್ಗಾಡತ್ತಾವ ನೋಡ್ರಿ. ಇದಕ್ಕೆ ಇವಾಗ ನಾನು ಅವಲಕ್ಕಿ ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ದೂರಾಗ್ಯದ ಅಂತೇಳಿ. ಅವಲಕ್ಕಿ ಹಾಕೊಂಡು ಅದಕ್ಕೆ ಮೇಲೆ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಇಟ್ಕೊಂಡಿನಿ ರೀ, ಅದು ಹಾಕೋತೀನಿ. ಸೊ ಶೇಂಗಾಕಾಳು ಹಾಕೊಂಡಿಲ್ಲ ನಾನು, ಯಾಕಂದ್ರೆ ಸುಸ್ಲಾದಾಗ ಶೇಂಗಾಕಾಳು ನನಗೆ ಇದು ಆಗಲ್ಲ ರೀ. ಅದಕ್ಕಾಗಿ ನಾನು ಶೇಂಗಾಕಾಳು ಹಾಕೊಂಡಿಲ್ಲ. ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊತೀನಿ ರೀ. ಅದಕ್ಕೆ ಜಲ್ದಿ ನೋಡ್ರಿ, ಸುಸ್ಲ ಅಂತೂ ರೆಡಿ ಆಯ್ತು. ಇವಾಗ ಒಂದು ಸ್ವಲ್ಪ ಕಾವು ಮಾಡಿಕೆರೆ ತೆಗೆದ್ಬಿಡ್ತೀನಿ ರೀ. ಇದಕ್ಕೆ ರಾಯಣ ಇವು ಡಬ್ಬ ಎಲ್ಲ ಒಳಗೆ ಒಯ್ದಿಲ್ವಾ ನೋಡಿದೆಲ್ಲ ಶೇಂಗಾ ಹಿಂದಿನ ಚಂದ ನೋಡಕ್ಕೆ
ಹಿಂಡಿ ಚಲ್ದು ಇಲ್ಲೇ ಇಟ್ಕೋ ತಗೊಂಬ ಹಂಗೆ ಸುಸ್ಲ ಹಾಕೊಡ್ತೀನಾ 2 ತಗೊಂಬ 2 ಸೊ ಇವಾಗ ಎಲ್ಲ ಅಡಿಗೆ ಆಗ್ಯದಲ್ರಿ ಅದಕ್ಕೆ ಒಲಿ ಹಾಕ್ಸಾಗತ್ತೀನಿ ನಾನು ಮತ್ತೇನು ಇಲ್ಲ ಇವಾಗ ಎಲ್ಲರದ್ದು ಜಳಕ ಆಗೈತಿ ಆಮೇಲೆ ಎಲ್ಲ ಆಗೈತೆ ಅಂತೇಳಿ ಇವಾಗ ಒಲಿ ಹಾಕ್ಸಾಗತ್ತೀನಿ ರೀ ನೋಡ್ರಿ ಇವಾಗ ಎಲ್ಲರಿಗೆ ನಾನು ಸುಸ್ಲ ಹಾಕೊಡ್ತೀನಿ ಆಮೇಲೆ ನನಗೆ ರಾಧಿಕಾಗ ರಾಯಣಗ ಅವ್ರಿಗೆಲ್ಲ ಸುಸ್ಲ ಹಾಕೊಡ್ತೀನಿ ರೀ ಬೆಳಗ್ಗೆ ನಾಷ್ಟಕ್ಕೆ ನಾವು ಸುಸ್ಲ ಮಾಡ್ಕೊಂಡಿವ್ರಿ ಅವ್ರ ಪಪ್ಪ ಏನಿಲ್ಲ ರೊಟ್ಟಿ ಒಣಗಿ ತೊಗೊಂಡು ಹೋಗ್ಯಾರ್ರಿ ಅವರು ಜಲ್ದಿ ಎದ್ದು ಅವ್ರಿಗೆ ನಾಷ್ಟ ಮಾಡಿಕೊಟ್ಟು ಮತ್ತೆ ಸುಸ್ಲ ಮಾಡೋದಾಗಲ್ಲಲ್ರಿ ಅದಕ್ಕಲಾಗೆ ನಾವು ಮಾಡ್ಕೊಂಡಿವಿ ಆಮೇಲೆ ರಾಯಣ್ಣು ಸುಸ್ಲ ಅನ್ನತ್ತಿದ ಅದಕ್ಕಲಾಗೆ 3 ಮಂದಿ ನಾಷ್ಟ ಮಾಡ್ಕೊಂಡಿವಿ ನೋಡ್ರಿ ಇದಕ್ಕೆ ಇವಾಗ ಒಂದು ಸ್ವಲ್ಪ ನಿಂಬಿಕೆ ಹಿಂಡ್ಕೊಂಡ್ಬಿಡ್ತೀನಿ ರೀ ಟೇಸ್ಟ್ ಬರ್ತೈತಿ ಅವ್ರು ಹಿಂಡ್ಕೋತಾರ ಹಿಂಡ್ಕೊಲಿಕ್ಕೆ ಇಲ್ಲ ತಗೋರಿ ರಾಯಣ್ಣ ತಿನ್ರಿ ನೋಡ್ರಿ ಇವಾಗ ನಾಷ್ಟ ಮಾಡ್ಕ್ಯಾರೆ ನಾನು ರಾಯಣ್ಣ ಎಲ್ಲರೂ ನಾಷ್ಟ ಮಾಡಿ ನೋಡ್ರಿ ದುಕಾನ್ಗೆ ಹೋಗಿ ಹಾಕಿ ಕುರ್ಕುರಿ ತಂದೋಡ್ರಿ ಕುರ್ಕುರಿ ಚಾಕ್ಲೇಟ್ ತಂದಳು ಚಾಕ್ಲೇಟ್ ರೊಚ್ಚು ತಿನ್ನತ್ತಾಳ್ರಿ ಕುರ್ಕುರಿ ಅಕ್ಕಿ ತಿನ್ನತ್ತಾಳ ನೋಡ್ರಿ ನಮ್ಮ ರೊಚ್ಚು ಚಾಕ್ಲೇಟ್ ಹರಿದು ಕೊಡಂತ್ರಿ ರಾಯಣ್ಣ ಹರಿದು ಕೊಡಪ್ಪ ತಂಗಿ ಆಮೇಲೆ ನೋಡ್ರಿ ಇಲ್ಲಿ ಕೊಡಗಳೆಲ್ಲ ತುಂಬಿಟ್ಟಾರ್ರಿ ಅವ್ರ ಪಪ್ಪ ಇವತ್ತು ನೀರು ತೊಗೊಂಬಂದಾರ ಲೇಟ್ ಮಾಡಿ ಹೋಗ್ಯಾರಂತ್ರಿ ನೀರು ತೊಗೊಂಬಂದಾರ ಆಮೇಲೆ ನಾನು ಅಲ್ಲಿ ಬಟ್ಟೆ ಅದು ಮಾಡಿ ಒಣಾಕಿ ನೋಡ್ರಿ ಬಟ್ಟೆ ಆಗ್ಯಾವ ಎಲ್ಲ ಆಗೈತಿ ಬಾಂಡೆ ಇಷ್ಟ ಅದಾವ್ರಿ ಆಮೇಲೆ ತಿಕ್ತೀನಿ ಕೈಯವರಿಗೆ ಒಂದು ಸ್ವಲ್ಪ ದವಾ ಹಾಕ್ತೀನಿ ರೀ ಇನ್ನೊಂದು ಸ್ವಲ್ಪ ನೆಗಡಿ ಐತಲ್ರಿ ಅದಕ್ಕೆಲ್ಲಾಗ ದವಾ ಬಾಟ್ಲಿ ಹಾಕ್ಯಾರೆ ಮನಗಿಸಿ ಮಾಡಿ ಬಾಂಡೆ ತಿಕ್ತೀನಿ ರೀ ಆಮೇಲೆ ಈಗ ಅಲ್ಲಿ ಜಾಸ್ತಿ ಬಿಸಿಲು ಆಗೈತೆ ರೀ ಬಿಸಿಲು ಹತ್ತು ಅಂತೇಳಿ ಆಮೇಲೆ ತಿಕ್ಬೇಕು ಅನ್ನಕತ್ತೀನಿ ನೋಡಿರಿ ನಾವೆಲ್ಲ ಊಟ ಮಾಡಿ ಅಂದ್ರೆ ನಾಷ್ಟ ಮಾಡಿ ಕೂತೀವಿ ಇವಾಗಂದ್ರೆ ಏನು ಕೆಲಸ ಇಲ್ಲರಿ ಮತ್ತು ಇವ್ರು ನೋಡ್ರಿ ರಾಯಣ್ದ ಈಗ ಹೋಮ್ವರ್ಕ್ ಮಾಡಿಸ್ತೀನಿ ರೀ ಅವನಿಗೆ ನಾನು ಹೋಮ್ವರ್ಕ್ ಮಾಡೋದೈತಿ ಇಲ್ಲಾಂದ್ರೆ ಚಂತನ ಅಟ್ಟೆ ಕೂತ್ಬಿಡ್ತಾನೆ ಅವ್ನಿಗೆ ಓದಿಸಿದ್ರೆ ಓದ್ತಾನೆ ಇಲ್ಲಿಕಂದ್ರೆ ಓದೋದೇ ಇಲ್ಲರಿ ಅವ ಇಲ್ಲೆಲ್ಲ ಕೊಡ್ಗೊಳ ತಿಕ್ತೀವಿ ರೀ ನಾವು ಇವೆಲ್ಲ ಸೈಡಿಗೆ ಇಡ್ಬೇಕು ಇವಾಗ ನೋಡ್ರಿ ಕಾಲಾಗೆಲ್ಲ ತುಂಬ್ಯಾವ ಆ ಕಡೆ ನೀರು ತೊಗೊಳಕ್ಕೆ ಹೋಗ್ಬೇಕಾದ್ರೆ ಎಲ್ಲ ಕಾಲ ತಾಡ್ತಾವ ಅಂತೇಳಿ ಇವಾಗ ಅವ್ರು ತೆಗಿಬೇಕ್ರಿ ಒಂದು ಸ್ವಲ್ಪ ನಾವು ರಚ್ಚು ನೋಡ್ರಿ ಇದು ಚಾಕ್ಲೇಟ್ ತಿನ್ನತ್ತ ರಚ್ಚು ಚಾಕ್ಲೇಟ್ ತಿನ್ನತಿ ಹಾಯ್ ಮಾಡು ನೋಡ್ರಿ ಫ್ರೆಂಡ್ಸ ಈಗ ಜಸ್ಟ್ ಮಧ್ಯಾಹ್ನಗಳಿಗೆ ಮುಕ್ಕೊಂಡಿದ್ದೀವಿ ರೀ ಮುಕ್ಕೊಂಡು ಎದ್ದು ನೋಡ್ರಿ ನಾವು ಎಲ್ಲರೂ ಮುಕ್ಕೊಂಡಿದ್ವಿ ಮುಕ್ಕೊಂಡು ಎದ್ದಕ್ಕೆ ಇವಾಗ ನೋಡ್ರಿ ಮನೆ ಎಲ್ಲ ಅಷ್ಟೇ ಬಿದ್ದೈತಿ ನಮ್ಮ ಶಾದ ನೋಡ್ರಿ ಇನ್ನಾಗ ಅದಕ್ಕೆ ಊಟಕ್ಕೆ ಹುಡುಕ್ಯಾಡತ್ತಾಳ್ರಿ ಆಕಿನು ಊಟ ಹೊಸವಾಗ್ಯದಂತ್ರಿ ಆಕಿಗೆ ಅದಕ್ಕೆಲ್ಲ ಊಟಕ್ಕೆ ಹುಡುಕ್ಯಾಡ್ಲತ್ತಾಳ ರಾಯಣ್ಣ ಹಾಕೊಂಡು ಉಳತಾನ್ರಿ ನಾವು ಹೇಳಕ್ಕಿಂತ ಮೊದಲು ಹಾಕೊಂಡು ಉಂಡು ನಮಗೆ ಎಬ್ಸಾಗತ್ತಾನ್ರಿ ಹೇಳ್ರಿ ಮಮ್ಮಿ ಟೈಮ್ ಆಗ್ಯದ ಅಂತೇಳಿ ಇವಾಗ ನೋಡ್ರಿ ಹೊತ್ತು ಮುಳುಗಿ 4 ಆಗೈತಿ 4ಕ್ಕೆ ಎದ್ದೀವಿ ನೋಡ್ರಿ ಎಷ್ಟು 1ಕ್ಕೆ ಮುಕ್ಕೊಂಡು 1ಕ್ಕೆ ಮುಕ್ಕೊಂಡು 4ಕ್ಕೆ ಎದ್ದೀವಿ ನಮ್ಮ ಶಾದ ನೋಡ್ರಿ ಇವಾಗ ಅಳ್ಳಗತ್ತಾಡ್ರಿಕಿ ಊಟ ಇಲ್ಲ ಅಂತೇಳಿ ಅದರಿ ಇನ್ನೊಂದು ಸ್ವಲ್ಪ ಸುಸ್ಲದ ಅದೆಷ್ಟು ಹಾಕ್ಕೊಡ್ತೀನಿ ರೀ ಕೀಗೆ ಹಾಕ್ಕೊಟ್ಟು ನೋಡ್ರಿ ಮನೆಯರ ಹ್ಯಾಂಗೆ ಬಿದ್ದು ಅಂತೇಳಿ ಅಷ್ಟು ಕಚರ ಬಿದ್ದೈತ್ರಿ ಇವಾಗೆಲ್ಲ ಕ್ಲೀನ್ ಮಾಡ್ಕೊತೀನಿ ರೀ ನಾನು ಕಸ ಹುಡುಕ್ತೀನಿ ಆಮೇಲೆ ಬಾಂಡೆ ತಿಕ್ಬೇಕ್ರಿ 1-2 ಬಾಂಡೆ ಅದಾವು ಚಂಜಿ ಮಾಡಿ ಇದ್ರ ಮೇಲೆ ಇದು ಮಾಡ್ಬೇಕ್ರಿ ಒಲೆ ಮೇಲೆ ಇವತ್ತು ಅಡುಗೆ ಮಾಡಬೇಕು ಯಾಕಂದ್ರೆ ಗ್ಯಾಸ್ ಆಗಿತ್ತಲ್ರಿ ಅದಕ್ಕಾಗಿ ಒಲೆ ಮೇಲೆ ಮಾಡಬೇಕು ಬರ್ರಿ ಫಸ್ಟ್ ಬಟ್ಟೆ ತೆಗಿತೀನಿ ಬಟ್ಟೆ ತೆಗೆದಕ್ಕೆ ನಾನು ಬಾಂಡೆ ಕಸ ಮಾಡ್ತೀನಂತ ಇವಾಗ ನೋಡ್ರಿ ನಾನು ಬಾಂಡೆ ತಿಕ್ಕೊಳಕತ್ತೀನಿ ಎಲ್ಲ ಕಸ ಗುಡಿಸ್ಕೊಂಡು ಆಮೇಲೆ ಹೊರಗಿಂದು ಅಂಗಳ ಕಸ ಹೊಡೆದು ಒಳಗಿನ ಕಸ ಹೊಡೆದ ಬಾಂಡೆಗೊಳೆ ಮಾಡ್ಕೊಂಡು ಕಸ ಹೊಡ್ಕೊಂಡು ಇವಾಗ ನೋಡ್ರಿ ಜಸ್ಟ್ ನೀರು ತೊಗೊಂಡು ಬಂದು ಮಾಡಿ ನಾನು ಇಲ್ಲಿ ಮ್ಯಾಲೆ ನಿಂತ್ಕೆರೆ ಮ್ಯಾಲೆ ಕೂತ್ಕೆರೆ ಬಾಂಡೆ ತಿಕ್ಕೊಳಕತ್ತೀನಿ ನೋಡ್ರಿ ಯಾಕಂದ್ರೆ ಅಲ್ಲಿ ತಳಗೆಲ್ಲ ಹೊಲಸಾತಂತೇಳಿ ನಾನು ಯಾವಾಗಿನ ಹಿಡ್ದ ಒಂದು ವರ್ಷ 1.5 ವರ್ಷ ಆಯ್ತು ರೀ ಇಲ್ಲೇ ತಿಕ್ಕಲಾಗತ್ತೀನಿ ಫಸ್ಟ್ ನೀವು ನೋಡ್ತಿರ್ಬೇಕು ಫಸ್ಟ್ ನಮ್ಮ ಬ್ಲಾಗ್ ಒಳದಾಗ ನಾನು ತಳಗೆ ಬಾಂಡೆ ತಿಕ್ತಿದ್ದ ನೋಡಿರ್ಬೇಕು ನೀವು ತಳಗೆ ಬಟ್ಟೆ ಒಗೆದು ತಳಗೆ ಬಾಂಡೆ ತಿಕ್ಕೊಂಡು ಮಾಡ್ತಿದ್ರಿ ಭಾಳ ನಮಗಲ್ಲಿ ಭಾಳ ಅಂದ್ರೆ ರಾಡಿ ಆಗ್ತದಲ್ರಿ ನೀರಿಂದು ಹೊಲಸಾಗ್ತದಲ್ರಿ ಅದಕ್ಕೆಲ್ಲಾಗ ಮಣ್ಣು ರಾಡಿ ಆಲಾಗತ್ತನ ನಾನೇನು ಮಾಡಿದ್ರಿ ಇಲ್ಲಿ ಮ್ಯಾಲೆ ಬಂದು ತಿಕ್ಕಲಾಗತ್ತಿದ್ರಿ ನೀರೆಲ್ಲ ರೋಡಿಗೆ ಹೋಗ್ತಾವ ಅಂತೇಳಿ ನಮ್ಮ ರಚ್ಚು ನೋಡ್ರಿ ನಾನು ತಿಕ್ಕಲಾಗತ್ತೀನಿ ಅಂತೇಳಿ ಆಕೆನೂ ಬಂದಳು ಯಾಕಂದ್ರೆ ಆಕೆ ನಾ ಬಾಂಡೆ ತಿಕ್ಕೋದು ಬಟ್ಟೆ ಒಗಿಲಿತ್ತಂದ್ರೆ ಆಯಿತು ಡೈರೆಕ್ಟ್ ಅಲ್ಲಿ ಮ್ಯಾಲೆ ಏರ್ಕೆರೆ ಬಂದು ನಿಂತು ಬಿಡ್ತಾಳ್ರಿ ನಾ ಬಾಂಡೆ ತಿಕ್ಕೋದ್ರ ಬಲ್ಲಿ ಯಾಕಂದ್ರೆ ನೀರು ಆಡ್ಲಿಕ್ಕೆ ಭಾಳ ಚಂದ ರೀ ಆಕೆಗೆ ಮೊದಲೇ ನೆಗಡಿ ಬಂದತ್ತೇಳಿ ಆಕೆ ದೂರ ಸರ್ಸತ್ತಂತ ತೀರ ನೀರು ಆಡ್ಲಿಕ್ಕೆ ಬರ್ತಾಳ್ರಿ ಆಕೆ ಅಂತರು ಇದೆಲ್ಲ ಮಾಡ್ಬೇಕು ನಾನು ಇವಾಗ ಒಟ್ಟು ಬಾಂಡೆ ಒಯ್ದು ಒಳಗೆ ಡಬ್ಬಾಕಿ ಮಾಡಿ ಆಮೇಲೆ ತಲೆ ತಿಕ್ಕೋತೀನಿ ರೀ ಇನ್ನು ತಲೆ ತಿಕ್ಕೊಂಡಿಲ್ಲ ಎಷ್ಟು ಮಂಜಾಗ್ಯದ ನೋಡ್ರಿ ಇವಾಗ ನಾನು ಬಾಂಡೆ ತಿಕ್ಕೊಂಡು ನಡೆದೀನಿ ನೋಡ್ರಿ ಜಸ್ಟ್ ಇವಾಗ ಹೋಗಿ ಬಾಂಡೆ ಡಬ್ಬಾಕ್ ಬೇಕಲ್ರಿ ಬಾಂಡೆ ಡಬ್ಬಾಕಿ ಮಾಡಿ ಇನ್ನು ತಲೆ ತಿಕ್ಕೋಬೇಕ್ರಿ ತಲೆ ತಿಕ್ಕೊಂಡಿಲ್ಲ ಜಸ್ಟ್ ಇವಾಗ ಬಾಂಡೆ ತಿಕ್ಕೀನಿ ರೀ ಬಾಂಡೆ ತಿಕ್ಕು ಮಾಡಿ ಇವಾಗ ತಲೆ ಇಕ್ಕೋತೀನಿ ರೀ ನಾನು ಅವರು ರಾಣುಗಳತ್ತೆಲ್ಲ ಇದು ಮಾಡತ್ತಾರ ರೀ ಆಡ್ಲಾಕತ್ತಾರ ಅವ್ರಿಗೆ ಒಂದು ಸ್ವಲ್ಪ ಮುಖ ತೊಳಿತೀನಿ ಜಸ್ಟ್ ಎದ್ದು ಊಟ ಮಾಡ್ಯಾರಲ್ರಿ ಮುಖ ತೊಳಿತೀನಿ ನಾನು ಒಂದು ತಲೆ ಇಕ್ಕೋತೀನಿ ರೀ ತಲೆ ನೋಡ್ರಿ ಹ್ಯಾಂಗೆ ಆಗ್ಯದ ಅಂತೇಳಿ ಯಾಕಂದ್ರೆ ಮುಕ್ಕೊಂಡು ಎದ್ದೀವಲ್ರಿ ಎಲ್ಲ ಕಚ್ಬಿಚ್ಚ ಆಗ್ಬಿಟ್ಟದ ನಮ್ಮ ರತ್ತು ನೋಡ್ರಿ ಆಕಿನೂ ಎದ್ದು ಊಟ ಅದೆಲ್ಲ ಮಾಡಿ ಇವಾಗ ಅಳ್ಳತ್ತಾಡ್ರಿ ಆಕಿನೂ ಒಂದು ಸ್ವಲ್ಪ ಮಾರಿ ತೊಳಿತೀನಿ ಮಾರಿ ತೊಳೆದಕ್ಕೆ ಸಂಜೆಗೆ ಅಡುಗೆ ಮತ್ತೇನು ಮಾಡೋದಂತೇಳಿ
ಮತ್ತೇನು ಮಾಡೋದತ್ತೇಳಿ ನೋಡ್ತೀನಿ ರೀ ಸಂಜೆ ಗಡಿಗೆ. ಇವಾಗಂತ್ರ ರಚು ಇವರಿಗೆಲ್ಲ ರೆಡಿ ಮಾಡ್ಬೇಕು ರೀ ಫಸ್ಟ್. ಯಾಕಂದ್ರೆ ಅವ್ರು ಮಾರಿ ಹೊಲಸಿತ್ತಂದ್ರೆ ಅವ್ರ ಪಪ್ಪ ಬಂದು ಬೈತಾರೆ ರೀ. ಅದಕ್ಕೆ ಅವ್ರಿಗೆ ಫಸ್ಟ್ ಮಾರಿ ತೊಳೆದು ಒಂದು ಸ್ವಲ್ಪ ತೆಲಿಗೆ ಎಣ್ಣೆ ಹಚ್ತೀನಿ ರೀ. ನಾನು ಒಂದು ಸ್ವಲ್ಪ ತೆಲಿಗೆ ಇಕ್ಕೋತೀನಿ ರೀ. ಮತ್ತು ಸಂಜೆ ಅಡುಗೆ ಏನಂತೇಳಿ ಮತ್ತು ಆಮೇಲೆ ನೋಡ್ತೀನಿ ರೀ. ಯಾಕಂದ್ರೆ ಇವತ್ತು ಗ್ಯಾಸ್ ಆಗ್ಯದಲ್ಲ ರೀ, ಒಲೆ ಮೇಲೆ ಮಾಡಬೇಕು. ಅದಕ್ಕೆಲ್ಲ ನಾನು ಒಲೆ ಮೇಲೆ ಏನು ಮಾಡ್ಬೇಕಂತೇಳಿ ಅವ್ರಿಗೆ ಕೇಳಿ ಮಾಡ್ಬೇಕಂತ ಅನ್ನತ್ತೀನಿ ರೀ. ಅಚಾನಕ್ ಅವರು ಫೋನ್ ಹಚ್ಚಿ ಹೇಳಿದ್ರಂದ್ರೆ ಅವರಿಗೆ ಪಟ್ಟನೆ ಮಾಡಿಡ್ತೀನಿ ರೀ. ಮತ್ತು ಇಲ್ಲಿಗಂದ್ರೆ ಮನೆಯೆಲ್ಲ ಹೊಗೆ ಸುತ್ತದ್ರಿ. ನಮ್ಮ ರಚ್ಚು ನೋಡ್ರಿ ಯಾವ ರೀತಿ ಜ್ಯೋತಿ ಬಿದ್ದಾಳ ಅಂತೇಳಿ ಭಾಳ ಅಂದ್ರೆ ಭಾಳ ಹಠ ಮಾಡ್ತಾಳ್ರಿ. ಎಲ್ಲರೂ ಹೋಗ್ಬೇಕಂದ್ರೆ ಹೋಗೇ ಬಿಡುತ್ತಾಳಾಕಿ, ಹಂಗೆ ಮಾಡತ್ತಾಳ್ರಿ. ಬರ್ರಿ ಇವಾಗ ನಾನು ಒಂದು ಸ್ವಲ್ಪ ತೆಲಿ ಹಿಕ್ಕೊಂಡು ಮಾಡಿ ಅವ್ರಿಗೂ ಮಾರಿದ್ದು ಕಾಲ ಮತ್ತೋದು ಅಡುಗೆ ಕೆಲಸ ಏನಂತೇಳಿ ನೋಡ್ಕೋತೀನಂತ ನೋಡ್ರಿ. ಇವಾಗ ಎಲ್ಲರೂ ತೆಲಿ ತಿಕ್ಕೊಂಡು ಮಾಡಿ ನಾವು ಎಲ್ಲ ಇದಾಗೈತ್ರಿ. ಇವಾಗ ನೋಡ್ರಿ ರಚುನು ಮಾರಿ ತೊಳ್ದೀನಿ ನೋಡ್ರಿ. ಇವಾಗ ಎಷ್ಟು ಚಂದ ಕಾಣತ್ತೈತ್ರಿ ನೋಡ್ರಿ. ಅಲ್ಲಿ ಅವರು ಹಿಂದೆ ಹೊಂಟಾರ. ಬರ್ರ ಅಣ್ಣ ಇವಾಗ ಹೊಂಟಾರ್ರಿ. ನಾವು ಇಲ್ಲಿ ಹಿಂದೆ ಹೊಂಟೀವಿ. ಹಿಂದೆ ಯಾಕೆ ಹೊಂಟೀವಪ್ಪ ಅಂದ್ರೆ ಸಂಜೆಗೆ ಕಟ್ಗೆ ಇದ್ದಿತ್ತಿಲ್ಲಲ್ರಿ, ಅದಕ್ಕೆ ಕಟ್ಗೆ ತೊಗೋಬೇಕಿತ್ತು. ಇಲ್ಲಿ ಹಿಂದೆ ಹಾಕಿವ್ರಿ. ನಮ್ಮೂನು ಕಟ್ಗೆ ಹಿಂದೆ ಅದಾವು, ಇಲ್ಲಿ ಕೆರೆ ಹೊಟ್ಟೆ ಮೇಲೆ ಅದಾವ್ರಿ. ಅದಕ್ಕೆ ನಾನು ಕಟ್ಗೆ ತೊಗೋಬೇಕನ್ನತ್ತೀನಿ. ನಮ್ಮ ರಚ್ಚಗ ಇಲ್ಲಿ ಕುಂದ್ರಿಸ್ರಿ. ನಾನು ಇಲ್ಲಿ ನೋಡ್ರಿ ಇಲ್ಲಿ ಕುಂದ್ರಿಸೀನಿ. ಇವಾಗ ನಾನು ಒಂದಿಷ್ಟು ಕಟ್ಗೆ ತೊಗೋತೀನಿ ರೀ. ನಮ್ಮ ಕಟ್ಗೆ ಅದಾವ ಇಲ್ಲಿ. ಮೊನ್ನೆ ಅವ್ರ ಪಪ್ಪ ತಂದಿರಿ. ಇಲ್ಲಿ ಒಂದು ದಿವಸ ಹಾಕಿವಿ ಕಟ್ಗೆ. ನಾವು ನೋಡ್ರಿ ಇಲ್ಲಿ ಹಾಕಿವಿ ಕಟ್ಗೆ. ಇವಾಗ ಇವು ಮುರ್ಕೋಬೇಕ್ರಿ. ಒಂದಿಷ್ಟು ಮುರ್ಕೊಂಡು ಒಲೆ ಮುಂದೆ ಒಯ್ಬೇಕು. ನೀರು ಇಷ್ಟೇ ಒಯ್ತಿದ್ರಿ ಡೈಲಿ ತೊಡೆ ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಒಯ್ಬೇಕಾದ್ರಿ. ಯಾಕಂದ್ರೆ ಒಲೆ ಮೇಲೆ ಮಾಡ್ಬೇಕಲ್ರಿ ಮುಂಜಾನೆ ಅಡುಗೆ. ಅದ್ರ ಕಲಾಗ ಹೊತ್ತು ಮುಣಿಗಿ ಪೂರ ಹೊತ್ತು ಮುಣಿಗಿ ನಾನು ಕಟ್ಟಿಗೆ ಮುರ್ಕೊಳಗತ್ತೀನಿ ನೋಡ್ರಿ. ಪೂರ ಹೊತ್ತು ಮುಣಿಗೈತಿ. ಸೂರ್ಯನ ಮುಣಿಗೇನ್ರಿ ಎಲ್ಲ ಇದು ಆಗೈತಿ. ಅವಾಗ ಕಟ್ಟಿಗೆ ಮುರಿಯಾಗತ್ತೀನಿ. ಯಾಕಂದ್ರೆ ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಮಕ್ಕೊಂಡಿದ್ದೆ ಅಲ್ರಿ, ನಿದ್ದೆ ಹತ್ತಿತ್ತು. ಲೇಟ್ ಮಾಡಿ ಎದ್ದಿರಿ ನಾವಂತರೂ. ಅದ್ರ ಕಲೆಗೆ ನಿದ್ದೆ ಮಕ್ಕೊಂಡಿದ್ದೆ ಗೊತ್ತಾಗಿ ಅಂದರೆ ಎಚ್ಚರಿಕೆ ಆಗಿಲ್ರಿ. ಅಷ್ಟು ನಿದ್ದೆ ಹತ್ತಿತ್ತು. ನಸಗನಾಗ ಒಂದು ಸ್ವಲ್ಪ ಜಲ್ದಿ ಹೇಳ್ತೇವಲ್ರಿ, ಅದ್ರ ಕಲೆಗೆ ಮಧ್ಯಾಹ್ನಗಳಿಗೆ ನಿದ್ದೆ ಬರ್ತೈತೆ ಅಂತೇಳಿ ಮಕ್ಕೊಂಡಿರ್ತೀವಿ ರೀ. ರಚ್ಚಿಗೆ ಮನಗ್ಸೋತ ನನಗೆ ನಿದ್ದೆ ಬಂದಿತ್ತು. ಅದ್ರ ಕಲೆಗೆ ನಾನು ರಾಯಣ್ಣ ಅಷ್ಟು ಮಂದಿ ಮಕ್ಕೊಂಡಿದ್ದೇವೆ ರೀ. ಇವತ್ತಂತ್ರ ನಾವು ಬಾಗಿಲು ಮುಚ್ಕೊಂಡು ಮಕ್ಕೊಂಡ್ಬಿಟ್ಟೆ ಅಂದ್ರೆ ಆಯ್ತು ರೀ. ಒಳ್ಳೆ ವಾಪಸ್ ಹೇಳೋದೇ ಹತ್ತಂಗಿಲ್ಲ. ಮಧ್ಯಾಹ್ನ ಕಡೆ ಏನು ಕೆಲಸ ಇರ್ತೈತೆ ಮಕ್ಕೊಂಡ್ಬಿಡ್ತೀವಿ ರೀ. ನಾವು ಏನ್ರಿ ಕೆಲಸ ಐತಂದ್ರೆ ಅದೇ ಎಷ್ಟು ಮಾಡ್ಕೋತ ಕುಂದಿರ್ತೀವಿ ರೀ. ಇದ್ದಿತ್ತಿಲ್ಲಂದ್ರೆ ಇಲ್ಲ. ಆಮೇಲೆ ನಾನು ಕಟ್ಟಿಗೆ ಮುರಿಯತ್ತೀನಲ್ರಿ. ಕಟ್ಟಿಗೆ ಮುರಿಯೋ ಮತ್ತಿಗೆ ನನಗೆ ಕೈಗೆ ಒಂದು ಸ್ವಲ್ಪ ಇದು ಐತೆ ರೀ. ಕೈಗೆ ಕಚ್ಚನೆ ಅದು ಕೊಂಕಿ ಇರ್ತಾವಲ್ರಿ ಅದ್ರದ್ದು. ಅದ್ರ ಕಲಾಗ ಅದು ಚರಸ್ತ್ರಿ ಒಮ್ಮೆಗೆ ಕೈಗೆ ಫುಲ್ ಬ್ಯಾನ್ ಉರ್ಲಿಗತ್ತೈತ್ರಿ. ಒಂದು ಸೌನ್ ಉರ್ಲಿ ಹತ್ತಿತ್ತು. ಅಂಥ ಪರಿ ಕೊಂಕಿ ಇರ್ಲಿ ಇದಾಯಿತು. ಮುರೆ ಮತ್ತು ಕೈ ಪಟ್ಟನೆ ಬಡಿತೀರಿ ನನಗೆ. ಆಮೇಲೆ ಕಾಲಾಗ ಚಪ್ಪಲಿನೂ ಇದ್ದಿತ್ತಿಲ್ಲ ರೀ. ಯಾಕಂದ್ರೆ ಚಪ್ಪಲಿನೂ ಕಿತ್ತೀವು. ಅದ್ರ ಕಲಾಗೆ ಚಪ್ಪಲಿನೂ ಹಾಕೊಂಡಿದ್ದಿದ್ದಿಲ್ಲ. ಮುಳ್ಳಾಗ ಹಾಗೆ ತಿರ್ಗಾಡತ್ತಿದ್ದೇವೆ ನೋಡ್ರಿ. ನಮ್ಮ ರಚ್ಚು ನೋಡ್ರಿ ಆಕಿಗೆ ಅಲ್ಲಿ ಬಿಟ್ಟು ಮಾಡಿ ನಾನು ಕಟ್ಟಿಗೆ ಮುರಿಯತ್ತಿದ್ದ. ಮತ್ತು ಅಲ್ಲಿದೆ ಗಿಡ ಬಡ್ಡೆಕಿಂದ ಬಂದು ನೋಡ್ರಿಕಿ. ಅದು ಆಗ್ಯದ್ರ ಅನ್ನೋದ್ರ ಮತ್ತೊಂದು ಚುಸ್ತ್ರಿ ನನಗೆ. ಇನ್ನೇಗೆ ಚುಚ್ಚದನ್ನದ್ರಾಗ ಮತ್ತೊಂದು ಚುಸ್ತಿ ಕಚ್ಚನೆ ಹೆಬ್ಬಟ್ಟಿಗೆ ನನಗೆ. ಅದಾದ ಬಳಿಕ ರಚ್ಚು ನೋಡ್ರಿ ಇಲ್ಲಿ ಬಂದಳು. ಕಾಲ ಚಪ್ಪಲಿಲ್ಲ ಏನಿಲ್ಲ ಮುಳ್ಳಿರ್ತಾವೆ ಅಂತೇಳಿ ಅಲ್ಲಿ ಕುಂದ್ರಿಸಿ ಆಕೆ ಬಂದೇನಂದ್ರೆ ಭೀ ವಾಪಸ್ ಬಂದಳು ನೋಡ್ರಿ. ಅಷ್ಟು ಕೈ ಚುಚ್ಚದಂತೇಳಿ ನಾನು ಅವಿಷ್ಟೇ ಇದ್ದು ಅವಿಷ್ಟೇ ತೊಗೊಂಡು ನಡೆದೀನಿ ರೀ. ಎಷ್ಟು ಬರ್ತಾವೆ ಅಷ್ಟು. ಯಾಕಂದ್ರೆ ಇನ್ನೊಂದು ತೊಡೆ ಒಲೆ ಮುಂದಿದ್ದು ಅದ್ರ ಕಲೆಗೆ ನಾನು ಎಷ್ಟು ಆಗ್ತಾವ ಅಂತೇಳಿ ಅಷ್ಟು ತೊಗೊಂಡು ನಡೆದೀನಿ. ರಚ್ಚು ಒಯ್ದು ತಳಗೆ ಬಿಟ್ಟು ಮಾಡಿ ಮತ್ತು ವಾಪಸ್ ಕಟ್ಗೆ ತೊಗೊಂಡು ನಡೆದೀನಿ ನೋಡ್ರಿ. ನಾನು ಆಕೆ ನೋಡ್ರಿ ನಾನು ಬತ್ತಾಗ ಬಂದಿರಲ್ರಿ. ಅದಕ್ಕೆಲ್ಲ ಆಕೆ ಒಯ್ದು ಅಲ್ಲಿ ಕುಂದ್ರಿಸಿ ಮಾಡಿ ಆಕೆ ಕರ್ಕೊಂಡು ನಡೆದಿರಿ ಇವಾಗ ಮನೆಗೆ. ಯಾಕಂದ್ರೆ ಆಕೆ ಬರೋಂಗೆ ಇಲ್ರಿ, ಅಲ್ಲೇ ಕೂತಿ ಬಿಡ್ತಾಳೆ. ನಾ ಬರುತ್ತಾನೆ ಅಳ್ಕೋತು. ಅದಕ್ಕಾಗಿ ಆಕೆ ಸಂಗಟ ಹಂಗೆ ಕರ್ಕೊಂಡು ನಡೆದೀನಿ ನೋಡ್ರಿ. ನಾನು ಇವಾಗ 5 ಕೆರೆ ಒಲೆ ಮುಂದೆ ಇಡ್ತೀರಿ. 8 ಕೆರೆ ಸಂಜೆ ಅಡುಗೆ ಏನು ಮಾಡ್ಬೇಕಂತೇಳಿ ನೋಡ್ಬೇಕು ರೀ.